ಗುಂಡಿ ಬಿದ್ದಿದೆ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಗಳು. ಹೆದ್ದಾರಿಯ ಸರ್ವಿಸ್ ರಸ್ತೆ ದುರಸ್ತಿ ಮಾಡಿಲ್ಲ. NHAI ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸದ್ಯ ವಾಹನ ಸವಾರರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಈ ಗುಂಡಿಗೆ ಬಿದ್ದ ಕಡೆ ಅನೇಕರು ಇದರಲ್ಲಿ ಬಿದ್ದು ಪಾಪ ಕೈಕಾಲು ಮುರ್ಕೊಂಡಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ನಡೀತಾನೆ ಇರುತ್ತೆ. ಹೇಗಿರಬೇಕು ಸರ್ವಿಸ್ ರೋಡ್ ಅಂತ ಅಂದರೆ, ಈ ಸಂಬಂಧಪಟ್ಟಂಥ ಅಧಿಕಾರಿಗಳು, ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾರಿದ್ದಾರೆ, ದುರಸ್ತಿ ಮಾಡುವಂಥ ಗೋಜಿಗೆ ಹೋಗಿಲ್ಲ. ಹೇಗೆ ನಾವಿಲ್ಲಿ ಸಂಚಾರ ಮಾಡೋದು ಅಂತೇಳಿ ಆ ಭಾಗದ ವಾಹನ ಸವಾರರು ಇದೀಗ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಗುಂಡಿ ಬಿದ್ದಂಥ ಕಡೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ನಡೀತಾನೆ ಇದ್ದಾವೆ. ನೋಡಿ, ಸರ್ವಿಸ್ ರಸ್ತೆಯ ಗುಂಡಿಗಳು ಎಷ್ಟರ ಮಟ್ಟಿಗೆ ಬಾಯಿ ತೆರ್ಕೊಂಡು ನಿಂತಿದೆ ಅಂತೇಳಿ ಆ ದೃಶ್ಯನೇ ಹೇಳ್ತಾ ಇದೆ. ಹಂಪಿದೆ, ಹಂಪ್ ಆದ ತಕ್ಷಣವೇ ಅಷ್ಟು ದೊಡ್ಡ ಗುಂಡಿ. ಏನಾದರೂ ಸಡನ್ನಾಗಿ ಸ್ಕಿಡ್ ಆಗಿ ಬಿದ್ದರು ಅಂತ ಅಂದರೆ ಯಾರನ್ನು ಪ್ರಶ್ನೆ ಮಾಡಬೇಕು? ನೋಡಿ, ಟೋಲ್ಗಳು ಮಾತ್ರ ಕಲೆಕ್ಟ್ ಮಾಡ್ತಾರೆ, ಬಟ್ ಆ ಮೇಂಟೆನೆನ್ಸ್ ಮಾಡಬೇಕಲ್ಲ ಅದೇ ಪ್ರಕಾರವಾಗಿ. ಇಲ್ಲಂತೂ ನೋಡಿ, ಇಲ್ಲಂತೂ ಯಾರಾದರೂ ಚೂರು ಏನಾದರೂ ಎಮರ್ಜೆನ್ಸಿ ಅಂತ ಹೇಳಿ ಒಂದು ಸ್ವಲ್ಪ ಸ್ಪೀಡಾಗಿ ಬಂದರು ಅಂತಂದರೆ ಬಿದ್ದು ಕೈಕಾಲು ಮುರ್ಕೊಳ್ಳೋದಂತೂ ಗ್ಯಾರಂಟಿ. ಈ ಬಸ್ಗಳು, ಲಾರಿಗಳು ಇದೆಲ್ಲ ಹೇಗೋ ಓಡಾಡ್ಬಿಡ್ತವೆ. ಈ ಸಣ್ಣ ಬೈಕ್ನಲ್ಲಿ ಓಡಾಡೋವಂಥವ್ರ ಪರಿಸ್ಥಿತಿ ಏನು? ಅಲ್ಲಿ ನೋಡಿ, ಕಂಪ್ಲೀಟ್ ಅಲ್ಲಿ ಆ ಕಲ್ಲುಗಳೇನು ಇಟ್ಟಿದ್ದಾರಲ್ಲ, ಅಲ್ಲಂತೂ ಗುಂಡಿ ಬಿದ್ದೋಗ್ಬಿಟ್ಟಿದೆ ಆಲ್ರೆಡಿ. ಇಷ್ಟೆಲ್ಲ ಆಗಿ ದಿನ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾಯಿದ್ರು ಕೂಡ ಹೆದ್ದಾರಿ ಪ್ರಾಧಿಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾರು ಹೆಂಗನ ಹಾಳಾಗೋಗ್ಲಿ ನಮಗೇನು ಅಂತೇಳಿ ಕೈ ಕಟ್ಕೊಡ್ತಂತೆ ಕಾಣಿಸ್ತಾ ಇದೆ. ಒಂದಲ್ಲ ಒಂದು ಅಪಘಾತ ಪ್ರತಿದಿನ ಒಬ್ರಲ್ಲೊಬ್ಬರು ಬೀಳ್ತಾನೆ ಇರ್ತಾರೆ. ವಾಹನ ಸವಾರರ ಸಾವು ನೋವು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಅಂದರೆ, ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ಸಂಬಂಧಪಟ್ಟಂಥವ್ರು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಂಡ್ಯದ ತೋಬಿನಕೆರೆ ಹಾಗೆಯೇ ಈ ಗಂಜಂ ಬಳಿಯ ಸರ್ವಿಸ್ ರೋಡ್ ಏನಿದೆ, ಅಲ್ಲಿ ಈ ಮಾರಣಾಂತಿಕ ಗುಂಡಿಗಳು ಬಾಯಿ ತೆರ್ಕೊಂಡು ಕಾಯ್ತಾ ಇದೆ. ಕೂಡಲೇ ಸರ್ವಿಸ್ ರಸ್ತೆಯನ್ನು ದುರಸ್ತಿ ಮಾಡಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಿ ಅಂತೇಳಿ ಆ ಭಾಗದ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ನೀವೇನಾದರೂ ರೆಡಿ ಮಾಡಲಿಲ್ಲ ಅಂತ ಅಂದರೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮೈಸೂರಿಂದ ಮಂಡ್ಯದವ್ರಿಗೆ ಏನು ರಸ್ತೆ ಇದೆಯಲ್ಲ, ಟೋಲ್ ರೋಡ್ ಒಂದು ಬಿಟ್ಟರೆ ಏನು ಅದು ಪರ್ಟಿಕ್ಯುಲರ್ ಆಗಿ ಅದು ಚೆನ್ನಾಗಿದೆ, ದುಡ್ಡು ಕೊಡ್ತಾರೆ ಅನ್ನೋ ಶ್ರೀಮಂತ ರೋಡನ್ನು ಕಾರಣಕ್ಕೋಸ್ಕರ ಬಿಟ್ಟರೆ ಅದು ಚೆನ್ನಾಗಿ ಮಾಡಿದ್ದಾರೆ. ಸರ್ವಿಸ್ ರೋಡಲ್ಲಿ ಎಲ್ಲ ಕಾರ್ಗಳು ಚೆನ್ನಾಗಿದ್ರೆ, ಚೆನ್ನಾಗಿರೋ ಕಡೆ ಓಡಾಡಿದ್ರೆ ದುಡ್ಡು ಬರೋಲ್ಲ ಕಾರಣಕ್ಕೋಸ್ಕರ ಸರ್ವಿಸ್ ರೋಡನ್ನ ಸಿಕ್ಕಾಬಟ್ಟೆ ಕಡೆಗಣಿಸ್ತಾ ಇದ್ದಾರೆ. ಗುಂಡಿಗಳಿದ್ರೆ ಮಣ್ಣು ಹಾಕೋದಷ್ಟೇ, ಇವತ್ತು ಮಣ್ಣು ಹಾಕ್ತಾರೆ, ಇನ್ನು 2 ದಿನಕ್ಕೆ ಮಾತ್ರ ಅದೇ ಕತೆ ಆಗುತ್ತೆ. ಆದ್ದರಿಂದನೇ ಸರ್ವಿಸ್ ರಸ್ತೆಯಲ್ಲಿ ಕಾರಿಂಬಾಗ ಒಂದು 80-60ರಲ್ಲಿ ಹೋಗ್ತಾರೆ. ಬ್ರೇಕ್ ಹಿಡಿದಾಗ ಹಿಂದ್ಗಡೆ ಕಾರ್ ಆಕ್ಸಿಡೆಂಟ್ ಆಗೋದು ಮಾಮೂಲಿ ಆಗಿ. ಏನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ದಶಪಥ ಹೆದ್ದಾರಿ ಪ್ರಾರಂಭ ಅಂತ ಇದ್ದಾಗಲೇ ಸರ್ವಿಸ್ ರಸ್ತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಜನಸಾಮಾನ್ಯರಿಗೆ ಅನುಕೂಲ ಮಾಡ್ಕೋಬೇಕಾಯಿತು. ಸುಮಾರು ವರ್ಷಗಳು ಕಳೆದರೂ ಸರ್ವಿಸ್ ರಸ್ತೆ ಯಾವುದೇ ರೀತಿ ಅನುಕೂಲ ಮಾಡಿಕೊಟ್ಟಿಲ್ಲ. ದ್ವಿಚಕ್ರ ವಾಹನಗಳು ದಿನ ಗುಂಡಿಗಳು ಜಾಸ್ತಿ ಆಗಿದ್ದರಿಂದ ಬಿದ್ದು ಕಾಲು ಕೈ ಮುರ್ಕೊಳ್ಳೋದು ಮತ್ತು ಪ್ರಾಣದಿಂದ ಅಪಾಯದಿಂದ ಪಾರಾಗ್ತಾ ಇದ್ದಾರೆ. ಇದು ಇಷ್ಟು ಉದ್ದ ಗುಂಡಿ ಬಿದ್ದೈತೆ ನಮ್ಮದು ಗಂಜಂ ರೋಡಲ್ಲಿ. ಸರ್ವಿಸ್ ರೋಡು ಮಂಡ್ಯದಿಂದ ಬರಬೇಕಾದ್ರೂ ಇಲ್ಲಿ ಗಂಟನೂ ಶ್ರೀರಂಗಪಟ್ಟಣ ಗಂಟನೂ ಸುಮಾರು ಕಡೆ ಈ ಥರ ಎಲ್ಲ ಬಿದ್ದಿದೆ. ಮೇಲ್ಗಡೆ ರೋಡು ಟೋಲ್ ಕಟ್ಟ ರೋಡ್ನ ತುಂಬ ಕ್ಲೀನಾಗಿ ಮಾಡೋರೆ, ಈ ಸರ್ವಿಸ್ ರೋಡ್ನ ಕಳಪೆ ಕಾಮಗಾರಿ ಮಾಡೋರು ಅನಿಸುತ್ತೆ. ನೋಡ್ಬೋದು ನೀವೇನು ಎಷ್ಟು ಹಳ್ಳ ಬಿದ್ದೈತೆ ನೋಡಿ. ಇದು ನೀವು ಸರಿಪಡಿಸಲಿಲ್ಲ, ಗುಂಡಿ ಮುಚ್ಚಿ ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಹೆದ್ದಾರಿ ತಡೆದು.